ಭಾಗ 1 ಕಂಪ್ಯೂಟರ್ ಜ್ಞಾನ ಪ್ರಮುಖ 30 ಪ್ರಶ್ನೆಗಳು ಮತ್ತು ಉತ್ತರ 1. ಈ ಮೇಲ್ನಲ್ಲಿಯ ಐಬಿಸಿ ಅಂದರೆ 1. ಬ್ರಾಡ್ಕಾಸ್ಟ್ ಕಾರ್ಬನ್ ಕಾಪಿ 2. ಬ್ಲೈಂಡ್ ಕಾರ್ಬನ್ ಕಾಪಿ 3. ಬ್ಲಾಕ್ ಕಾರ್ಬನ್ ಕಾಪಿ 4. ಬ್ಲಾಂಕ್ ಕಾರ್ಬನ್ ಕಾಪಿ ಉತ್ತರ ಆಯ್ಕೆ 2. ಬ್ಲೈಂಡ್ ಕಾರ್ಬನ್ ಕಾಪಿ 2. ಒಂದು ಶಾಲೆಯ ಕಟ್ಟಡದಂತಹ ಸೀಮಿತವಾದ ಪ್ರದೇಶದಲ್ಲಿ ಗಣಕಯಂತ್ರಗಳನ್ನು ಪರಸ್ಪರ ಸಂಪರ್ಕಿಸುವ ನೆಟ್ವರ್ಕ್ ಜಾಲ ಅನ್ನು ಹೀಗೆನ್ನುತ್ತಾರೆ. 1. ಲ್ಯಾನ್ 2. ವ್ಯಾನ್ 3. ಮ್ಯಾನ್ 4. ಮೇಲಿನ ಯಾವುದೂ ಅಲ್ಲ. ಉತ್ತರ ಆಯ್ಕೆ 1. ಲ್ಯಾನ್ 3. ಅಂತರ್ಜಾಲದ ಪರಿಭಾಷೆಯಲ್ಲಿ ಐಪಿ ಎಂದರೆ 1. ಇಂಟರ್ನಲ್ ಪಾಸ್ವರ್ಡ್ 2. ಇಂಟರ್ನಲ್ ಪ್ರೋಟೋಕಾಲ್ 3. ಇಂಟರ್ನೆಟ್ ಪ್ರೋಟೋಕಾಲ್ 4. ಇಂಟರ್ನೆಟ್ ಪಾಸ್ವರ್ಡ್ ಉತ್ತರ ಆಯ್ಕೆ 3. ಇಂಟರ್ನೆಟ್ ಪ್ರೋಟೋಕಾಲ್ 4. ಒಂದು ಕಾರ್ಯಾಚರಣೆಯನ್ನು ನಿರ್ವಹಿಸುವುದಕ್ಕೆ ಕಂಪ್ಯೂಟರ್ ಬಳಸುವ ಸಮಯವನ್ನು ಹೀಗೆಂದು ಕರೆಯಲಾಗುತ್ತದೆ. 1. ಪ್ರೊಸೆಸಿಂಗ್ ಸ್ಪೀಡ್ 2. ಸ್ಪೀಡ್ 3. ಅಕ್ಯುರಸಿ 4. ವೆಲಾಸಿಟಿ ಉತ್ತರ ಆಯ್ಕೆ 1. ಪ್ರೊಸೆಸಿಂಗ್ ಸ್ಪೀಡ್ 5. ಈ ಕೆಳಗಿನವುಗಳಲ್ಲಿ ಇಮೇಲ್ ಮುಖಾಂತರ ನೇರವಾಗಿ ಕಳುಹಿಸಲು ಸಾಧ್ಯವಿಲ್ಲ. 1. ಜಿಪ್ ಫೈಲ್ 2. ಪಿಡಿಎಫ್ ಫೈಲ್ 3. ಫೋಲ್ಡಾ 4. ಆರ್ಟಿಎಫ್ ಫೈಲ್ ಉತ್ತರ ಆಯ್ಕೆ 1. ಜಿಪ್ ಫೈಲ್ 6. ಇತರೆ ಕಂಪ್ಯೂಟರ್ಗಳಲ್ಲಿ ಕಡತಗಳನ್ನು ಮತ್ತು ಇತರೆ ಮಾಹಿತಿಯನ್ನು ಹಂಚಿಕೊಳ್ಳಲು ಕೆಳಗಿನ ಯಾವುದು ನೆರವಾಗುತ್ತದೆ? 1. ಹಾರ್ಡ್ವೇರ್ ಯಂತ್ರಾಂಶ 2. ನೆಟ್ವರ್ಕಿಂಗ್ ಜಾಲನ 3. ಸ್ಟ್ಯಾಂಡ್ ಅಲೋನ್ 4. ಸಾಫ್ಟ್ವೇರ್ ತಂತ್ರಾಂಶ ಉತ್ತರ ಆಯ್ಕೆ 2. ನೆಟ್ವರ್ಕಿಂಗ್ ಜಾಲನ 7. ಇನ್ಪುಟ್ ಡಿವೈಸ್ಗೆ ಉದಾಹರಣೆ 1. ಸ್ಪೀಕರ್ 2. ಮೌಸ್ 3. ಮಾನಿಟರ್ 4. ಪ್ರಿಂಟರ್ ಉತ್ತರ ಆಯ್ಕೆ 2. ಮೌಸ್ 8. ಕೆಲವು ಪ್ರೋಗ್ರಾಂಗಳಿಗೆ ಪ್ರವೇಶವನ್ನು ನಿರ್ಬಂಧಿಸುವ ರಹಸ್ಯ ಸಂಕೇತ ಕೋಡ್ ಯಾವುದು? 1. ಪಾಸ್ವರ್ಡ್ 2. ಪಾಸ್ಪೋರ್ಟ್ 3. ಎಂಟ್ರಿ ಕೋಡ್ 4. ಅಡ್ರೆಸ್ ಕೋಡ್ ಉತ್ತರ ಆಯ್ಕೆ 1. ಪಾಸ್ವರ್ಡ್ 9. ಕಂಪ್ಯೂಟರ್ ಭಾಷೆಯಲ್ಲಿ ಪ್ರೋಗ್ರಾಂಗಳೆಂಬುದು ಈ ಕೆಳಗಿನವುಗಳ ಗಣವಾಗಿದೆ. 1. ಟೆಂಪ್ಲೇಟ್ಗಳು 2. ಸಾಫ್ಟ್ವೇರ್ಗಳು 3. ಇನ್ಸ್ಪೆಕ್ಷನ್ಸ್ಗಳು 4. ಕೋರ್ಸ್ಗಳು ಉತ್ತರ ಆಯ್ಕೆ 3. ಇನ್ಸ್ಪೆಕ್ಷನ್ಸ್ಗಳು 10. ಗೂಗಲ್ ಕಾಮ್ ಎಂಬುದು 1. ಸರ್ಚ್ ಇಂಜಿನ್ 2. ಮೇಲ್ ಇಂಜಿನ್ 3. ಸ್ವಾಟಿಕ್ ವೆಬ್ಸೈಟ್ 4. ಸರ್ಕಾರಿ ವೆಬ್ಸೈಟ್ ಉತ್ತರ ಆಯ್ಕೆ 1. ಸರ್ಚ್ ಇಂಜಿನ್ 11. ಈ ಕೆಳಗಿನವುಗಳಲ್ಲಿ ಯಾವುದು ವೋಲಾಟೈಲ್ ಆಗಿದೆ? 1. ರೋಮ್ 2. ಇಪ್ರೋಮ್ 3. ಡ್ರೋಮ್ 4. ರ್ಯಾಮ್ ಉತ್ತರ ಆಯ್ಕೆ 4. ರ್ಯಾಮ್ 12. ಇಂಟರ್ನೆಟ್ನೊಂದಿಗೆ ಕಂಪ್ಯೂಟರ್ಗೆ ಸಂಪರ್ಕ ಕಲ್ಪಿಸುವ ಡಿವೈಸ್ ಯಾವುದು? 1. ಟೆಲಿಫೋನ್ ಕೇಬಲ್ 2. ಮೋಡಮ್ 3. ಹಾರ್ಡ್ ಡ್ರೈವ್ 4. ಸಿಡಿ ರೋಮ್ ಉತ್ತರ ಆಯ್ಕೆ 2. ಮೋಡಮ್
13. ಎರಡು ಅಥವಾ ಹೆಚ್ಚಿನ ಕಂಪ್ಯೂಟರ್ಗಳ ನಡುವೆ ಇರುವ ನೆಟ್ವರ್ಕಿಂಗ್ ಅನ್ನು ಈ ಕೆಳಕಂಡ ಯಾವುದರ ಮುಖಾಂತರ ಕಲ್ಪಿಸಬಹುದು? 1. ಟ್ಯಾನ್. 2. ಲ್ಯಾನ್. 3. ಕ್ಯಾನ್. 4. ಡಾನ್. ಉತ್ತರ ಆಯ್ಕೆ 2 ಲ್ಯಾನ್. 14. ಒಂದು ಪ್ರೋಸೆಸ್ ಇದನ್ನೊಳಗೊಂಡಿಲ್ಲ. 1. ಫಂಕ್ಷನ್ ಪಾರಾಮೀಟರ್. 2. ಲೋಕಲ್ ವೇರಿಯೇಬಲ್ಸ್. 3. ರಿಟರ್ನ್ ಅಡ್ರೆಸ್. 4. ಪಿ.ಐ.ಡಿ ಆಫ್ ಚೈಲ್ಡ್ ಪ್ರೋಸೆಸ್. ಉತ್ತರ ಆಯ್ಕೆ 4 ಪಿ.ಐ.ಡಿ ಆಫ್ ಚೈಲ್ಡ್ ಪ್ರೋಸೆಸ್. 15. ಕೊಟ್ಟಿರುವ ದತ್ತಾಂಶವು ಡೇಟಮ್ ಅದರ ಒಂದು ವಿಳಾಸದಲ್ಲಿ ಅಡಕವಾಗಿದೆಯೇ ಎಂದು ನಿರ್ಧರಿಸುವ ಸಾಮರ್ಥ್ಯವುಳ್ಳ ಒಂದು ಮೆಮೊರಿಯು. 1. ರೀಡ್ ಓನ್ಲಿ ಮೆಮೊರಿ. 2. ಪ್ರೋಗ್ರಾಮೆಬಲ್ ಮೆಮೊರಿ. 3. ಕಂಟೆಂಟ್ ಅಡ್ರೆಸಬಲ್ ಮೆಮೊರಿ. 4. ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ಉತ್ತರ ಆಯ್ಕೆ 3 ಕಂಟೆಂಟ್ ಅಡ್ರೆಸಬಲ್ ಮೆಮೊರಿ. 16. ಒಂದು ಕಾಂತಿಯ ಮೇಲೆ ಒಂದು ಡೇಟಾ ಬ್ಲಾಕ್ನೊಳಗೆ ಇದರಿಂದ ನಿರೂಪಿಸಬಹುದು. 1. ಬ್ಲಾಕ್ ಡೆಫಿನಿಷನ್. 2. ರೆಕಾರ್ಡ್ ಕಂಟೈನ್ ಕ್ಲಾಸ್. 3. ಬ್ಲಾಕಿಂಗ್ ಫ್ಯಾಕ್ಟರ್. 4. ರೆಕಾರ್ಡ್ ಪರ್ ಬ್ಲಾಕ್ ಫ್ಯಾಕ್ಟರ್. ಉತ್ತರ ಆಯ್ಕೆ 4 ರೆಕಾರ್ಡ್ ಪರ್ ಬ್ಲಾಕ್ ಫ್ಯಾಕ್ಟರ್. 17. ಈ ಪೈಕಿ ಯಾವುದು ಡಿಸ್ಪೆನ್ಸ್ಪೆಕ್ಟರ್ ಪ್ರೋಟೋಕಾಲ್ ಆಗಿದ್ದು ಟಿಸಿಪಿ/ಐಪಿ ಮತ್ತು ಐಪಿಎಕ್ಸ್/ಎಸ್ಪಿಎಕ್ಸ್ ಜಾಲಗಳಲ್ಲಿ ಬಳಕೆ ಆಗುವುದು? 1. ಅಡ್ರೆಸ್ ರೆಸಲ್ಯೂಷನ್ ಪ್ರೋಟೋಕಾಲ್ ಎಆರ್ಪಿ. 2. ಓಪನ್ ಶಾರ್ಟೆಸ್ಟ್ ಪಾತ್ ಫಸ್ಟ್ ಒಎಸ್ಪಿಎಫ್. 3. ರೌಟಿಂಗ್ ಇನ್ಫರ್ಮೇಷನ್ ಪ್ರೋಟೋಕಾಲ್ ಆರ್ಐಪಿ. 4. ನೆಟ್ವರ್ಕ್ ಲಿಂಕ್ ಸರ್ವೀಸಸ್ ಪ್ರೋಟೋಕಾಲ್ ಎನ್ಎಲ್ಎಸ್ಪಿ. ಉತ್ತರ ಆಯ್ಕೆ 3 ರೌಟಿಂಗ್ ಇನ್ಫರ್ಮೇಷನ್ ಪ್ರೋಟೋಕಾಲ್ ಆರ್ಐಪಿ. 18. ಡೇಟಾ ಡೆಫಿನಿಷನ್ ಲಾಂಗ್ವೇಜ್ ಇದಕ್ಕಾಗಿ ಬಳಕೆ ಆಗುವುದು? 1. ಡೇಟಾ ಬೇಸ್ನಲ್ಲಿ ಡೇಟಾ ರಚನೆಗೊಂಡಿರುವ ಬಗೆಯನ್ನು ವಿವರಿಸುವುದು. 2. ಡಿಬಿಎಂಎಸ್ಗೆ ಏನು ಬೇಕೆಂದು ನಿರ್ದಿಷ್ಟಗೊಳಿಸುವುದು, ದತ್ತಾಂಶವನ್ನು ಪ್ರೋಸೆಸ್ ಮಾಡಲು ಬಳಸಿದ ತಂತ್ರಗಳನ್ನು ನಿರ್ದಿಷ್ಟಪಡಿಸುವುದು. 3. ಬಳಕೆದಾರರ ದೃಷ್ಟಿಯಂತೆ ಉತ್ಪಾದನೆ ಮಾಡಲು ದತ್ತಾಂಶವನ್ನು ಹೇಗೆ ರಚನೆ ಮಾಡಬೇಕೆಂದು ನಿರ್ಧರಿಸುವುದು. 4. ಒಂದು ಡೇಟಾಬೇಸ್ನ ವಿನ್ಯಾಸವನ್ನು ನಿರೂಪಿಸುವುದು. ಉತ್ತರ ಆಯ್ಕೆ 1 ಡೇಟಾ ಬೇಸ್ನಲ್ಲಿ ಡೇಟಾ ರಚನೆಗೊಂಡಿರುವ ಬಗೆಯನ್ನು ವಿವರಿಸುವುದು. 19. ಲ್ಯಾನ್ ಇದರೊಂದಿಗೆ ಅತ್ಯಂತ ಹೊಂದಿಕೆಯಾಗುವುದು. 1. ಟೋಕನ್ ರಿಂಗ್ ಮತ್ತು ಈಥರ್ನೆಟ್ ಜೋಡಣಾತ್ಮಕ ತಂತ್ರಜ್ಞಾನ. 2. ಎಟಿಎಂ ತಂತ್ರಜ್ಞಾನ. 3. ಸೂಕ್ಷ್ಮ ತರಂಗಗಳ ತಂತ್ರಜ್ಞಾನ. 4. ಉಪಗ್ರಹ ತಂತ್ರಜ್ಞಾನ. ಉತ್ತರ ಆಯ್ಕೆ 1 ಟೋಕನ್ ರಿಂಗ್ ಮತ್ತು ಈಥರ್ನೆಟ್ ಜೋಡಣಾತ್ಮಕ ತಂತ್ರಜ್ಞಾನ. 20. ಸ್ಪೆಕ್ಟರ್ ಪ್ರೋಗ್ರಾಮಿಂಗ್ ಇದನ್ನು ಒಳಗೊಂಡಿದೆ. 1. ಕಾರ್ಯಾತ್ಮಕ ಮಾಡ್ಯುಲರೀಕರಣ. 2. ಪ್ರೋಗ್ರಾಂ ಚಟುವಟಿಕೆಯ ವಿಕೇಂದ್ರೀಕರಣ. 3. ದೋಷಗಳ ಪತ್ತೆ ಸ್ಥಳೀಕರಣ. 4. ಕೇಂದ್ರೀಕೃತ ಪ್ರೋಸೆಸಿಂಗ್. ಉತ್ತರ ಆಯ್ಕೆ 1 ಕಾರ್ಯಾತ್ಮಕ ಮಾಡ್ಯುಲರೀಕರಣ. 21. ತಂತ್ರಾಂಶದ ಒಬ್ಜೆಕ್ಟ್ಸ್ ಓರಿಯೆಂಟೆಡ್ ಡಿಸೈನಿನಲ್ಲಿ ಈ ಕೆಳಗಿನವುಗಳ ಪೈಕಿ ಯಾವುದು ಸರಿಯಲ್ಲ? 1. ಕ್ಲಾಸ್ನ ಗುಣಲಕ್ಷಣಗಳನ್ನು ಆಬ್ಜೆಕ್ಟ್ಗಳು ಅಂತರ್ಗತಗೊಂಡಿರುತ್ತವೆ. 2. ಕ್ಲಾಸ್ಗಳು ಆಬ್ಜೆಕ್ಟ್ಗಳ ಅಟ್ರಿಬ್ಯೂಟ್ ಆಧಾರದ ಮೇಲೆ ನಿರೂಪಿತವಾಗಿರುತ್ತವೆ.
3 ಆಬ್ಜೆಕ್ಟ್ಗಳು 2 ಕ್ಲಾಸ್ಗಳಿಗೆ ಸೇರಿರಬಹುದು. 4 ಕ್ಲಾಸ್ಗಳು ಯಾವಾಗಲೂ ಬೇರೆಯೇ ಆಗಿರುತ್ತವೆ. ಉತ್ತರ ಆಯ್ಕೆ 2 ಕ್ಲಾಸ್ಗಳು ಆಬ್ಜೆಕ್ಟ್ಗಳ ಅಟ್ರಿಬ್ಯೂಟ್ ಆಧಾರದ ಮೇಲೆ ನಿರೂಪಿತವಾಗಿರುತ್ತವೆ. 22 ಓ ಎನ್ನುವುದು ಇವರ ಬುದ್ಧಿಶಕ್ತಿಯ ಫಲಿತ ಕೂಸು. 1 ಟಿಮ್ ಬೆರ್ನರ್-ಲೀ, 2 ಚಾರ್ಲ್ಸ್ ಬ್ಯಾಬೇಜ್, 3 ಜಾನ್ ವಾನ್ ನ್ಯೂಮನ್, 4 ಜಾಕ್ ಕಿಲ್ಬಿ. ಉತ್ತರ ಆಯ್ಕೆ 1 ಟಿಮ್ ಬೆರ್ನರ್-ಲೀ. 23 ಜಾಲನಕ್ಕೆ ನೆಟ್ವರ್ಕಿಂಗ್ ಕಾರಣಗಳೇನು? 1 ಸಂಪನ್ಮೂಲಗಳನ್ನು ಹಂಚಿಕೊಳ್ಳುವಿಕೆ, ಮಾಹಿತಿ ಹಂಚಿಕೊಳ್ಳುವಿಕೆ. 2 ಮಾಹಿತಿ ಹಂಚಿಕೊಳ್ಳುವಿಕೆ, ಸಂವಹನ. 3 ಸಂಪನ್ಮೂಲಗಳನ್ನು ಹಂಚಿಕೊಳ್ಳುವಿಕೆ, ಸಂವಹನ. 4 ಸಂಪನ್ಮೂಲಗಳನ್ನು ಹಂಚಿಕೊಳ್ಳುವಿಕೆ, ಮಾಹಿತಿ ಹಂಚಿಕೊಳ್ಳುವಿಕೆ, ಸಂವಹನ. ಉತ್ತರ ಆಯ್ಕೆ 4 ಸಂಪನ್ಮೂಲಗಳನ್ನು ಹಂಚಿಕೊಳ್ಳುವಿಕೆ, ಮಾಹಿತಿ ಹಂಚಿಕೊಳ್ಳುವಿಕೆ, ಸಂವಹನ. 24 ಆಯ್ಸನ ವಿಸ್ತಾರ. 1 ಇಂಟರ್ನೆಟ್ ಕನೆಕ್ಟಿವಿಟಿ ಫಾರ್ ಅಸೈನ್ಡ್ ನೇಮ್ಸ್ ಅಂಡ್ ನಂಬರ್. 2 ಇಂಟರ್ನೆಟ್ ಕನೆಕ್ಟಿವಿಟಿ ಫಾರ್ ಅಸೈನ್ಡ್ ನಂಬರ್ ಅಂಡ್ ನೇಮ್ಸ್. 3 ಇಂಟರ್ನೆಟ್ ಕಾರ್ಪೊರೇಷನ್ ಫಾರ್ ಅಸೈನ್ಡ್ ನೇಮ್ಸ್ ಅಂಡ್ ನಂಬರ್. 4 ಇಂಟರ್ನೆಟ್ ಕಾರ್ಪೊರೇಷನ್ ಫಾರ್ ಅಸೈನ್ಡ್ ನಂಬರ್ ಅಂಡ್ ನೇಮ್ಸ್. ಉತ್ತರ ಆಯ್ಕೆ 3 ಇಂಟರ್ನೆಟ್ ಕಾರ್ಪೊರೇಷನ್ ಫಾರ್ ಅಸೈನ್ಡ್ ನೇಮ್ಸ್ ಅಂಡ್ ನಂಬರ್. 25 ನಿಮ್ಮ ಮಿಂಚಂಚೆಗೆ ಕಡತವನ್ನು ಹೇಗೆ ಸೇರ್ಪಡೆ ಮಾಡುವಿರಿ? ಎ. ಕಂಪೋಸ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಬಿ. ಅಟ್ಯಾಚ್ ಎ ಫೈಲ್ನ ಮೇಲೆ ಕ್ಲಿಕ್ ಮಾಡಿ. ಸಿ. ನೀವು ಯಾವ ಕಡತವನ್ನು ಸೇರ್ಪಡೆ ಮಾಡಬೇಕೆಂದಿರುವಿರೋ ಆ ಫೈಲಿನ ಮೇಲೆ ಕ್ಲಿಕ್ ಮಾಡಿ ಮತ್ತು ಓಪನ್ನ್ನು ಕ್ಲಿಕ್ ಮಾಡಿ. ಡಿ. ಸೆಂಡ್ ಬಟನ ಮೇಲೆ ಕ್ಲಿಕ್. 1 ಎ, ಬಿ, ಸಿ, ಡಿ. 2 ಬಿ, ಸಿ, ಡಿ. 3 ಎ, ಸಿ, ಡಿ. 4 ಎ, ಡಿ. ಉತ್ತರ ಆಯ್ಕೆ 1 ಎ, ಬಿ, ಸಿ, ಡಿ. 26 ಈ ಕೆಳಗಿನವುಗಳಲ್ಲಿ ಗುಂಪಿಗೆ ಸೇರದ್ದನ್ನು ಪತ್ತೆ ಮಾಡಿ. 1 ನೆಟ್ಸ್ಕೇಪ್ ನೇವಿಗೇಟರ್. 2 ಲಿಂಕ್ಸ್. 3 ಮೊಯ್ಲಿಲ್ಲಾ. 4 ಇಂಟರ್ನೆಟ್ ಎಕ್ಸ್ಪ್ಲೋರರ್. ಉತ್ತರ ಆಯ್ಕೆ 2 ಲಿಂಕ್ಸ್. 27 ಜಿಮೇಲ್ನಲ್ಲಿ ಸಿಸಿ ಎನ್ನುವುದು ಆಡ್ ಸಿಸಿಯಲ್ಲಿ ಏನು? 1 ಕಾರ್ಬನ್ ಕಾಪಿ. 2 ಕರೆಕ್ಟ್ ಕಾಪಿ. 3 ಕಂಟೆಂಟ್ ಕಾಪಿ. 4 ಕಂಪೇರ್ ಕಾಪಿ. ಉತ್ತರ ಆಯ್ಕೆ 1 ಕಾರ್ಬನ್ ಕಾಪಿ. 28 ಕೆಳಗಿನವುಗಳಲ್ಲಿ ಎಂಜಿನ್ ಸರ್ಚ್ ಅಲ್ಲದ್ದು ಯಾವುದು? 1 ಆಸ್ಕ್. 2 ಬಿಂಗ್. 3 ಯಾಹೂ. 4 ಫೈರ್ಫಾಕ್ಸ್. ಉತ್ತರ ಆಯ್ಕೆ 4 ಫೈರ್ಫಾಕ್ಸ್. 29 ಸಂದೇಶವು ತಪ್ಪು ವಿಳಾಸದಿಂದಾಗಿ, ತಪ್ಪು ಸ್ಪೆಲ್ಲಿಂಗ್ ಮುಂತಾದ ಕಾರಣಕ್ಕೆ ತಲುಪದೆ ಹೋದರೆ ನಿಮ್ಮ ಮಿಂಚಂಚೆ ವ್ಯವಸ್ಥೆಯ ಮೂಲಕ ನಿಮಗೆ ಮರಳುವುದು. ಇದನ್ನು ಹೀಗೆನ್ನುತ್ತಾರೆ: 1 ಫಿಶಿಂಗ್. 2 ರಿವರ್ಡಿಂಗ್. 3 ಬೌನ್ಸಿಂಗ್. 4 ಫಾರ್ವರ್ಡಿಂಗ್. ಉತ್ತರ ಆಯ್ಕೆ 3 ಬೌನ್ಸಿಂಗ್. 30 ಒಂದು ಜಾಲಪುಟವನ್ನು ವೆಬ್ ಪೇಜ್ ಇದನ್ನು ಬಳಸಿ ತೆರೆಯಲಾಗುತ್ತದೆ. 1 ಯೂನಿಫಾರ್ಮ್ ರಿಸೋರ್ಸ್ ಲಿಂಕಿಂಗ್ ರಿಸೋರ್ಸ್.
2. ಯೂನಿಫಾರ್ಮ್ ರಿಸೋರ್ಸ್ ಲೊಕೇಶನ್. 3. ಯೂನಿವರ್ಸಲ್ ರಿಸೋರ್ಸ್ ಲಿಂಕಿಂಗ್. 4. ಯೂನಿವರ್ಸಲ್ ರಿಸೋರ್ಸ್ ಲೊಕೇಶನ್. ಉತ್ತರ ಆಯ್ಕೆ 2 ಯೂನಿಫಾರ್ಮ್ ರಿಸೋರ್ಸ್ ಲೊಕೇಶನ್. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ಈ ಚಾನೆಲ್ಲಿಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಲೈಕ್ ಮತ್ತು ಕಮೆಂಟ್ ಮಾಡಿ.